ಹೊರಸಮುದ್ರ ಮೀನುಗಾರಿಕೆಗೆ ತೆರಳಿದ್ದ ಮಲ್ಪೆಯ ಬೋಟೊಂದು ಭಟ್ಕಳ ಸಮೀಪ ತೆಂಗಿನಗುಂಡಿ ಬಂದರಿನ ಬಳಿ ಬಂಡೆಕಲ್ಲಿಗೆ ಡಿಕ್ಕಿ ಹೊಡೆದು ಮುಳುಗಡೆಗೊಂಡಿದ್ದು ಅದರಲ್ಲಿದ್ದ 7 ಮಂದಿ ಮೀನುಗಾರರನ್ನು ರಕ್ಷಿಸಲಾಗಿದೆ. ಬೋಟಿನಲ್ಲಿದ್ದ ತಂಡೇಲ ದೇವೇಂದ್ರ, ಮಂಜು ಮೊಗೇರ ಸೇರಿದಂತೆ ಖಲಾಸಿಗಳಾದ ಧನಂಜಯ ಮೊಗೇರ, ಸುಧೀರ್ ಕೃಷ್ಣ ಆಚಾರಿ, ನರಸಿಂಹ ಗೋವಿಂದ ಮೊಗೇರ, ನವೀನ್ ಗೊಂಡ, ನಾಗಪ್ಪ ಮೊಗೇರ, ಅನಿಲ್ ಬಾರು ಎನ್ನುವವರನ್ನು ರಕ್ಷಿಸಲಾಗಿದೆ. ಉಡುಪಿ ಕೊಡವೂರಿನ ಸವಿತಾ ಎಸ್ ಸಾಲ್ಯಾನ್ ಅವರಿಗೆ ಸೇರಿದ ಶ್ರೀ ಕುಲ ಮಹಾಸ್ತ್ರಿ ಫಿಶರೀಸ್ ಬೋಟ್ನಲ್ಲಿ ಈ ತಂಡ ಸೆಪ್ಟೆಂಬರ್ 5ರಂದು ಬೆಳಿಗ್ಗೆ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿತ್ತು. ಬೈಂದೂರಿನ ಸುಮಾರು 13 ನಾಟಿಕಲ್ ಮೈಲು ದೂರದಲ್ಲಿ ಒಂದು ಟ್ರಾಲ್ ಮುಗಿಸಿ 2ನೇ ಟ್ರಾಲ್ ಹಾಕಿ ಬಲೆಯನ್ನು ಎಳೆದುಕೊಳ್ಳುವಾಗ ಆಕಸ್ಮಿಕವಾಗಿ ಬೋಟಿನ ಫ್ಯಾನಿಗೆ ಬಲೆ ಬಿದ್ದು ಇಂಜಿನ್ ಸ್ಥಗಿತಗೊಂಡಿತು. ಬೋಟನ್ನು ಚಾಲನಾ ಸ್ಥಿತಿಯಲ್ಲಿ ತರಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಆ ವೇಳೆ ಸಮೀಪದಲ್ಲಿದ್ದ ಸಾಯಿ ಸಾಗರ ಬೋಟಿನವರು ನೆರವಿಗೆ ಧಾವಿಸಿ ಬಂದು ಫ್ಯಾನಿಗೆ ಸಿಕ್ಕಿಕೊಂಡ ಬಲೆಯನ್ನು ಬಿಡಿಸಲು ಪ್ರಯತ್ನಿಸಿದರೂ ವಿಫಲವಾಗಿತ್ತು. ಬಳಿಕ ಸಮೀಪದ ಭಟ್ಕಳ ತೆಂಗಿನಗುಂಡಿ ಬಂದರಿಗೆ ಹಗ್ಗದ ಸಹಾಯದಿಂದ ಎಳೆದುಕೊಂಡು ತರುವಾಗ ಬಂದರು ಬಳಿಯ ಅಳಿವೆಯಲ್ಲಿ ಸಂಜೆ ಸುಮಾರು 6 ಗಂಟೆಯ ವೇಳೆಗೆ ಹಗ್ಗ ತುಂಡಾಗಿ ಬೋಟು ನಿಯಂತ್ರಣ ತಪ್ಪಿ ಕಲ್ಲಿಗೆ ಬಡಿದಿದೆ. ಸೀವಾಕ್ ಮಾದರಿಯಲ್ಲಿದ್ದ ಕಲ್ಲಿನ ಮೇಲಿಂದ ಬೋಟನ್ನು ಎಳೆಯಲು ಸಾಧ್ಯವಾಗದೆ ಬೋಟು ಕಲ್ಲಿಗೆ ತಾಗಿ ಸಂಪೂರ್ಣ ಜಖಂಗೊಂಡಿದ್ದು ಸುಮಾರು 60 ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ. ಸುಮಾರು 4-4:30 ಗಂಟೆಗೆ ಈ ಘಟನೆ ಆಗಿತ್ತು. ಸಂಜೆ 4 ಗಂಟೆ ಅಂದರೆ ಆಗಿದೆ. ಹೆಂಗಿದೆ ಬೋಟಲ್ಲಿ? ಈ ಬೋಟಿಗೆ ಫ್ಯಾನಿಗೆ ಬಲೆ ಬಿದ್ದಾಗ ಅವರು ಇನ್ನೊಂದು ಬೋಟ್ ಜೋಡಿ ಬೋಟ್ ಅದು ರೋಪ್ ಕಳ್ಕೊಂಡು ಬರ್ತಿರ್ತಾರಲ್ಲ, ರೋಪ್ ಕಟ್ಟಾಗಿ ನೀರು ಜೋರಿಗೆ ಬೋಟ್ ಈ ಕಡೆ ತೆಂಗಿನಗುಂಡಿ ಆನ ಸೈಡ್ ಬಂದು ಕಲ್ಲಿಗೆ ತಾಗಿದೆ. ಯಾವ ಬೋಟ್ ಇದು? ಮಲ್ಪೆ ಕುಲ ಮಹಾಸ್ತ್ರಿ ಫಿಶರೀಸ್. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.